ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಚಿಕ್ಕಬಳ್ಳಾಪುರದ ನಂದಿಗ್ರಾಮ ಈಗ ಆಧ್ಯಾತ್ಮದ ಹೊಸ ಪಥಕ್ಕೆ ಸಾಕ್ಷಿಯಾಗಿದೆ. ತಿರುವಣ್ಣಾಮಲೈ ಅರುಣಾಚಲೇಶ್ವರ ಮಾದರಿಯಲ್ಲೇ ಸಂಸದ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಪ್ರತಿ ತಿಂಗಳು ಇಲ್ಲಿ ನಡೆಯುತ್ತಿದ್ದ ಭವ್ಯ ಗಿರಿ ಪ್ರದರ್ಶನೆ ಬರುವ ಮೇ 1ರ ಹುಣ್ಣಿಮೆಯಂದು ನಡೆಯಲಿರುವ ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಧ್ಯಾತ್ಮದ ಮೆರುಗು ಸಿಗಲಿದೆ. ಆದಿಚುಂಚನಗಿರಿ ಮಠದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮಿ ಅವರ ದಿವ್ಯ ಸನ್ನಿಧಿಯಲ್ಲಿ ಈ ಬಾರಿ ಭಕ್ತರು ಹೆಜ್ಜೆ ಹಾಕಲಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷ ಮರಳುಕುಂಟೆ ಕೃಷ್ಣಮೂರ್ತಿ, ನಂದಿ ಬೆಟ್ಟದ ತಪ್ಪಲಿನಲ್ಲಿ ಸಾಗುವ ಈ ಯಾತ್ರೆ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ ಎಂದು ಭಕ್ತರಿಗೆ ಆಹ್ವಾನ ನೀಡಿದ್ದಾರೆ. ಇವತ್ತು ಅರುಣಾಚಲೇಶ್ವರದಲ್ಲಿ ಸುಮಾರು 365 ದಿನ ಗಿರಿ ಪ್ರದರ್ಶನ ನಡೀತಾ ಇದೆ. ನಮಗೆ ವರ್ಷಕ್ಕೊಮ್ಮೆ ಮಾತ್ರ ಗಿರಿ ಪ್ರದರ್ಶನ ನಡೆಯುತ್ತೆ. ಆದರೆ ನಮ್ಮ ನಾಯಕರು ದೂರದೃಷ್ಟಿ ಇಟ್ಕೊಂಡು ಅರುಣಾಚಲೇಶ್ವರ ದೂರ ಆಗುತ್ತೆ, ಭಕ್ತಾದಿಗಳಿಗೆ ಹತ್ರ ಆಗಿ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ಪ್ರತಿ ಹುಣ್ಣಿಮೆಗೂ ನಂದಿ ಗಿರಿ ಪ್ರದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ತಾವೆಲ್ಲ ಇವತ್ತು ಯಾಕೆ ಅಂದರೆ ಬೆಟ್ಟದ ಮೇಲೆ ಯೋಗ ನಂದೀಶ್ವರ ದೇವಸ್ಥಾನ ಇದೆ, ಕೆಳಗಡೆ ಭೋಗ ನಂದೀಶ್ವರ ದೇವಸ್ಥಾನ ಇದೆ. ಈ ಶಿವನ ನಂದಿ ಗಿರಿ ಪ್ರದರ್ಶನ ಆದರೆ ಶಿವನ ಒಂದು ಕೃಪೆಗೆ ನಾವು ಪಾತ್ರ ಆಗ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು 1ನೇ ತಾರೀಕು ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ನೀರಿನ ವ್ಯವಸ್ಥೆ ಇದೆ, ಪಾನಕ ಮತ್ತು ಹಣ್ಣು ಹಂಪಲ ಪ್ರತಿಯೊಂದು ವ್ಯವಸ್ಥೆಯನ್ನು ಸಹ ಏರ್ಪಾಡು ಮಾಡಿದ್ದೀವಿ. ಅಂದು ಭಾಗವಹಿಸಿರುವ ಸಾವಿರಾರು ಭಕ್ತರಿಗೆ ಹಣ್ಣು ಹಂಪಲು ಪಾನಕ ಹಾಗೂ ಕಾರ್ಯಕ್ರಮದ ಕೊನೆಯಲ್ಲಿ ಅನ್ನದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬನ್ನಿ ಈ ಭಕ್ತಿಯ ಪಥದಲ್ಲಿ ಜೊತೆಯಾಗೋಣ. ಮೇ 1ರ ಗಿರಿ ಪ್ರದರ್ಶನೆಯಲ್ಲಿ ಭಾಗಿಯಾಗಿ ಪುನೀತರಾಗಿ.